ಹೆದರಿಕೆ ಇತ್ತು ನನಗೆ. ಸೊ ಇವಾಗ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ದೇವಸ್ಥಾನ ಅಂತ ಒಂದು ನೀರು ಅಂತಿದ್ರೆ ಇರೋ ಸಾಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ರಿವರ್ ರಾಫ್ಟಿಂಗಿಗೆ ಬಂದಿದ್ವಿ. ಸೊ ಬಾಲಿಯಲ್ಲಿ ಉಬುದ್ ಅಂತ ಒಂದು ರೀಜನ್ ಇದೆ, ತುಂಬ ಫೇಮಸ್ ಅದು. ಅಲ್ಲಿ ನೇಚರ್ ರಿಲೇಟೆಡ್ ಎಲ್ಲ ಕ್ಯಾಂಪಿಂಗು, ಸಫಾರಿ ಅದೆಲ್ಲ ಇದೆ. ಸೊ ದಿಸ್ ಒನ್ ಇಸ್ ಆಲ್ಸೋ ಒನ್ ಆಫ್ ದ ಆ್ಯಕ್ಟಿವಿಟಿ, ಅಂದರೆ ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಐ ಡೋಂಟ್ ನೋ ಸ್ವಿಮ್ಮಿಂಗ್. ಯು ಡೋಂಟ್ ಫಾಲ್ ಇನ್ ವಾಟರ್? ನೋ. If you want. ನೋ ಬಿದ್ದರೆ ಆಮೇಲೆ ಆಕಾಶ ಭೂಮಿ ಒಂದಾಗತ್ತೆ ಇಲ್ಲಿ. ಸೊ ವಿ ಡೋಂಟ್ ವಾಂಟ್ ಟು ಫಾಲ್ ಇನ್ ವಾಟರ್, ಓನ್ಲಿ ಆನ್ ದ ಬೋಟ್, ಬಿಕಾಸ್ ವಿ ಹ್ಯಾವ್ ದೀಸ್ ಕ್ಯಾಮರಾಸ್. ರಿವರ್ ರಾಫ್ಟಿಂಗ್ ಇಲ್ಲಿ ಏನಂದರೆ ತುಂಬ ದೊಡ್ಡ ರಿವರ್ ರಾಫ್ಟಿಂಗ್. ಹೌ ಮೆನಿ ಕಿಲೋಮೀಟರ್ಸ್ ರಾಫ್ಟಿಂಗ್? 10 ಕಿಲೋಮೀಟರ್ಸ್. 10. ಆವಾಗ 20 ಅಂದಿದ್ದೆ ನಾನು. ಸೊ 10 ಅಂತೆ. 10 ಅಂದರೂ ಕಡಿಮೆ ಅಲ್ಲ. ನಮ್ಮ ಕುಂದಾಪುರದಿಂದ ಕೋಟಕ್ಕೆ ಹೋದಷ್ಟಾಯಿತು. ಸಿಕ್ಕಾಪಟ್ಟೆ ಆಯಿತು. ಟೈಮ್ ಇಸ್ 2 hours. 2 hours and a half. 2 and ನಿಯರ್ಲಿ 3 hours. ಓಕೆ, 3 ಗಂಟೆ ರಾಫ್ಟಿಂಗ್ ಮಾಡ್ತಾರೆ. ರಾಫ್ಟಿಂಗಿಗೂ ಹಾಗೆ ಇಲ್ಲಿ ಅರೌಂಡ್ $50 ಆಗುತ್ತೆ ಪರ್ ಹೆಡ್. ಏಜೆನ್ಸಿ ಥ್ರೂ ಬಂದರೆ ನಮ್ಮದೆಲ್ಲ ಮೊದಲೇ ಐಟನರಿಯಲ್ಲಿ ಇದು ಬುಕ್ ಆಗಿತ್ತು. ಹಾಗಾಗಿ ನಾವು ಇಲ್ಲಿ ಬಂದೀಗ ಪೇ ಮಾಡಬೇಕಂತಿಲ್ಲ, ಯಾಕಂದರೆ ಮೊದಲೇ ಪೇ ಮಾಡಿದ್ವಿ. ಸೊ ಹುಟ್ಟು ಕೊಟ್ಟಿದ್ದಾರೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಎಲ್ಲ ಗೇರ್ಸ್ ಎಲ್ಲ ಹಾಕಿ ರೆಡಿಯಾಗಿದ್ದೀವಿ. ಲೈಫ್ ಜಾಕೆಟ್, ಆಮೇಲೆ ತುಂಬ ಜನ ಬರ್ತಾರೆ ಕಣ್ರಿ ಇಲ್ಲಿ ಹಬ್ಬ. ಸೊ ಲೈಫ್ ಜಾಕೆಟು ಆಮೇಲೆ ಹೆಲ್ಮೆಟ್ಟು ಎಲ್ಲ ಹಾಕಿ ರೆಡಿ ಇದ್ದೀವಿ. ಈಗ ನಮ್ಮನ್ನು ಗಾಡಿಯಲ್ಲಿ ಅಪ್ ದ ಹಿಲ್ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ರಾಫ್ಟಿಂಗ್ ಅನ್ನೋದು ಡೌನ್ ದ ಹಿಲ್ಲೇ ಆಗಬೇಕು, ಅಂದರೆ ಡೌನ್ ದ ರಿವರ್ ಆಗಬೇಕು. ಸೊ ಮೇಲೆ ಕರ್ಕೊಂಡು ಹೋಗಿ ನಡ್ಕೊಂಡು ಹೋಗ್ತಾರೆ. ಗಾಡಿಯಲ್ಲಿ ಹೋಗ್ತೇವೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಇನ್ಸ್ಟ್ರಕ್ಟರ್ ಅವರನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ಸೊ ಒಂದು ಒಳ್ಳೆ ಅಡ್ವೆಂಚರ್ ಇರುತ್ತೆ. ಎಕ್ಸೈಟೆಡ್ ಸ್ನೇಹ? ಓಕೆ, ಹಾಂ, ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಬೇಕು. ಏನಾಗಲ್ಲ, ಎದುರೋದು ಬೇಡ. ಜಸ್ಟ್ ಗಟ್ಟಿ ಹಿಡ್ಕೊಂಡು ಕೂತ್ರಾಯ್ತು. ಅವರು ಇನ್ಸ್ಟ್ರಕ್ಟರ್ ಹೇಳ್ತಾ ಇರ್ತಾರೆ, ಬಗ್ಗಿ ಮೇಲ್ ಮಾಡಿ, ಬಗ್ಗಿ ಅಥವಾ ಬೆಂಡ್ ಮಾಡಿ, ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಮತ್ತು ಇನ್ನೊಂದು, ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಸ್ವಿಮ್ಮಿಂಗ್ ಗೊತ್ತಿರಬೇಕಂತ ಏನೂ ಇಲ್ಲ ಆಯಿತಾ. ತುಂಬ ಜನ ಅಂದ್ಕೊಳ್ಳೋದು ಸ್ವಿಮ್ಮಿಂಗ್ ಗೊತ್ತಿರಬೇಕು ಅಂತೇಳಿ. ತುಂಬ ಕೆಲವೊಂದು ಕಡೆ ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಬೋಟ್ ಮಗ್ಚಿ ಬಿತ್ತು, ಆಮೇಲೆ ರಾಫ್ಟಿಂಗಲ್ಲಿ ಏನೋ ಆಯ್ತು ಅಂದರೆ ಅದೆಲ್ಲ ಪರ್ಪಸ್ಫುಲಿ ಮಾಡ್ತಾರೆ. ಈಗ ಕೆಲವರಿಗೆ ಅದೇ ಅಡ್ವೆಂಚರ್ ಇಷ್ಟ ಇರುತ್ತೆ, ಬೋಟನ್ನು ಮಗ್ಚಿ ಆಮೇಲೆ ವಾಪಸ್ಸು ಅವರು ದೋಣಿ ಮೇಲೆ ಹಾಕ್ತಾರೆ ಎಳೆದು. ಸೊ ಈ ಥರನೂ ಟ್ರೈನಿಂಗ್ ಆಗಿರುತ್ತೆ ಅವರಿಗೆ. ಅಂದರೆ ಒಬ್ಬ ಮನುಷ್ಯ ಕೆಳಗೆ ಬಿದ್ದರೆ ಅವ್ರು ಯಾವ ಥರ ಅವರನ್ನು ಎತ್ತಿ ದೋಣಿ ಮೇಲೆ ಹಾಕಬೇಕು, ಉಲ್ಟಾ ಬಿದ್ದಿರೋ ದೋಣಿಯನ್ನು ಅವರೇ ಸರಿ ಮಾಡ್ತಾರೆ. ಸೊ ಅಂಥ ವೀಡಿಯೋ ಸುಮಾರು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ಯೂಟ್ಯೂಬಲ್ಲಿ. ರಾಫ್ಟಿಂಗ್ ಇಲ್ಲಿ ಮಾಡ್ತೀರಾ ಅಂತಿದ್ರೆ $50 ಪರ್ ಹೆಡ್ ತಗೋತಾರೆ. ಅಂದರೆ ಇಬ್ಬರಿಗೂ ಸೇರಿದರೆ ಒಂದು 8,000 to 10,000 ಅಂತ ಹಿಡೀರಿ. ಬಟ್ ವರ್ತ್ ಸ್ಪೆಂಡಿಂಗ್ ಏನು, ಯಾಕಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ರಾಫ್ಟಿಂಗ್ ಇದು. ಗದ್ದೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ವಾ. ಸ್ವಲ್ಪ ನಡಿಲಿಕ್ಕಿದೆ. ಸ್ನೇಹ, ಆರ್ ಯು ಫೀಲಿಂಗ್ ಓಕೆ? ಮಧ್ಯೆ ಮಧ್ಯೆ ಕೇಳ್ತಾ ಇದ್ದೀನಿ ನಾನು ಸ್ನೇಹಂಗೆ, ಯಾಕಂದರೆ ಹಾಂ ಇರಬಾರ್ದಾ? ನೋಡಿದ್ರಲ್ಲ ಸ್ನೇಹನ ಅವಸ್ಥೆ. ಇಲ್ಲ, ಮಾಡ್ತಾಳೆ ಅವಳು, ಕಾನ್ಫಿಡೆನ್ಸ್ ಇದೆ ನನಗೆ. ಅವಳಿಗೆ ಅದೇ ಇಷ್ಟೆಲ್ಲ ವಾಟರ್ ಅಡ್ವೆಂಚರ್ ಮಾಡೋಕ್ಕೆ ಬಾಲಿಗೆ ಕರ್ಕೊಂಡು ಬರ್ಬೇಕಾಯ್ತಲ್ಲ ನಾನು, ಅಂದರೆ ಅದೇ ಒಂದು ಟೆನ್ಷನ್ ನಂಗೆ ಅಷ್ಟೇ. ಇಂಡಿಯಾದಲ್ಲೇ ಇದೆಲ್ಲ ಮಾಡೋದಿದ್ರೆ ಚೀಪಾಗಿ ಆಗ್ಬಿಟ್ಟಿತ್ತು. ನದಿಯ ಜುಳು ಜುಳು ಶಬ್ದ ಈಗ ಕೇಳ್ತಾ ಇದೆ ಲೈಟಾಗಿ. ಒಂದು 250 ಸ್ಟೆಪ್ಸ್ ನಡಿಲಿಕ್ಕಿರುತ್ತೆ ಇಲ್ಲಿ, ವಿಚ್ ಈಸ್ ಓಕೆ.
ಸ್ಟೆಪ್ಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದೇ ಇದೆ, ಬಟ್ ಅಷ್ಟೇನು ಸುಸ್ತು ಅನ್ಸಲ್ಲ. ಈಗ ವಾಪಸ್ ಹತ್ತಬೇಕಾದ್ರೆ ನೋಡ್ಬೇಕು ಹೆಂಗಾಗುತ್ತೆ ಅಂತೇಳಿ. ಅಲ್ಲಡಿ ಸ್ನೇಹ ಅಲ್ಲಿದ್ದಾಳೆ, ಮುಂದಿದ್ದಾಳೆ. ತುಂಬ ದೊಡ್ಡ ದೊಡ್ಡದಿದೆ ಸ್ಟೆಪ್ಸ್, ಒಂದೊಂದು ಫೂಟ್ ಇದೆ. ಎಂತಾಯಿತು? ಹಾಂ, ಕಾಲು ಉಳ್ಕಿದೆಯಂತೆ. Welcome to the Ayum River. For the name Ayum River. ಅಣ್ಣ ಅವ್ರು ಬೇಕಂತಲೇ ಮಾಡ್ತಾ ಇದ್ದಾರೆ ಅಣ್ಣ. ಮೊದಲೇ ಇಲ್ಲಿ ಪಿಕ್ಚರ್ ಬಿಟ್ಟಿದೆ ಇಬ್ಬರದ್ದು. ಇವರು ಹಾಗೆ ಎದುರ್ತಿದ್ದಾರೆ. ತಣ್ಣಗಿದೆ ನೀರು. ಅಲ್ಲ, ಇವ್ರು ಹೇಳಿದ್ದೇನು ಗೊತ್ತಾ ಸರ್? ಓಕೆ, ಡಾಲ್ಫಿನ್. ಫಸ್ಟ್ ಯು ಸೈಡ್ ಕ್ರೊಕೊಡೈಲ್, ಲೈಕ್ ಕ್ರೊಕೊಡೈಲ್, ಆನಕೊಂಡ ಏನೆಲ್ಲ ಹೇಳ್ತಾರೆ ಇಲ್ಲಿ. ಬಟ್ ಹೆಂಗಿದೆ ಅಂದರೆ ಇದೊಂದು ಫಾರೆಸ್ಟ್ ರೀಜನ್. ಇಲ್ಲಿ ನೋಡಿ, ಸಕ್ಕತ್ತಾಗಿದ್ದಾರೆ ಇದು. ವಾವ್, ನೋಡಿ ಸೂಪರ್. ನಮ್ಮ ಇನ್ಸ್ಟ್ರಕ್ಟರ್ ಭಾಳ ನಾಟಿ ಇದ್ದಾರೆ ರೀ. ಯು ಆರ್ ವೆರಿ ನಾಟಿ ಸರ್. ಓಕೆ, ನೋಡಿ ಈಗ ಸ್ಟಾಪ್ ಅಂತ ಹೇಳಿದ್ದಾರೆ. ಹಾಂ, ಸೊ ಇಲ್ಲಿಗ ಏನಂದರೆ ಈ ಥರ ಕರೆಂಟ್ ಇದ್ದಾಗ, ವಾಟರ್ ಕರೆಂಟ್ ಇದ್ದಾಗ ಹುಟ್ಟು ಹಾಕ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಹುಟ್ಟನ್ನು ಇಲ್ಲ ಹೆವಿ ಬಂಡೆಗಳಿದೆ ಕಣ್ರಿ ಇಲ್ಲಿ ನೋಡಿ. ಅದೀಗ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯದಿಂದ ಹೋಗಬೇಕು. ಒನ್ ಆಫ್ ದ ಫೈನೆಸ್ಟ್ ಅಡ್ವೆಂಚರ್ ಇದು ರಿವರ್ ರಾಫ್ಟಿಂಗು. ಬಟ್ ಏನಂದರೆ ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ಡ್ ಒಬ್ಬರು ಇರಬೇಕು, ಈ ಥರ ಟ್ರೈನರ್ ಇರಬೇಕು. ಅವರು ಕಂಪ್ಲೀಟ್ಲಿ ಟ್ರೈನ್ ಆಗಿರ್ತಾರೆ. ಏನಾದರೂ ನಾವೀಗ ನೀರಲ್ಲಿ ಬಿದ್ದರೂ ಎತ್ತಾಕಿ ವಾಪಸ್ ಕರ್ಕೊಂಡು ಬರೋಷ್ಟು ಕೆಪಾಸಿಟಿ ಇರುತ್ತೆ ಅವರಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ವೆಯ್ಟ್. ನಾವು ಎಷ್ಟೇ ವೆಯ್ಟ್ ಇದ್ರೂ ಅವ್ರು ಎತ್ಕೊಂಡು ಹೋಗ್ತಾರೆ ನಮ್ಮನ್ನು. Oh my god, oh my god. ಇಲ್ಲಿ ನೋಡಿ, ಸ್ಟೋನ್ ಕಾರ್ವಿಂಗ್ ಇದೆ ಇಲ್ಲೆಲ್ಲ. ರಾಮಾಯಣ ಸ್ಟೋರಿ ಅಂತೆ. ಹಾ, ರಾಮಾಯಣದೆಲ್ಲ. ಕ್ರಾಕೊಡೈಲ್. ಓ ಮೈ ಗಾಡ್, ಹೆಂಗಿದೆ ನೋಡ್ರಿ ಇದು. ಈ ಕೆಲವೊಂದು ಮಿಸ್ಟ್ರಿ ಫಿಲ್ಮ್ಸ್ ಎಲ್ಲ ತೋರಿಸ್ತಾರೆ ನೋಡಿ, ಟ್ರೆಜರ್ ಹಂಟ್ ಇದು, ಆ ಲೆವೆಲ್ ಇದೆಲ್ಲ. ಮೋಸ್ಟ್ಲಿ ಇಲ್ಲೇ ಬಂದು ಶೂಟ್ ಮಾಡ್ತಾರೆ ಅನ್ಸುತ್ತೆ. ಯಾವ ಲೆವೆಲ್ ಇದೆ ರೀ ಇದು. ಹಾಂ, ಫಾರ್ವರ್ಡ್. ಇಲ್ಲಿ ನೋಡಿ, ಎಲ್ಲ ಸುತ್ತಮುತ್ತ ಮೇಲೆಲ್ಲ ಇಲ್ಲಿ ಈ ಥರ ಗುಡ್ಡ, ಜಂಗಲ್ಲು. ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಇದೆ. ತುಂಬ ಲಾಂಗ್ ಡಿಸ್ಟೆನ್ಸ್ ಇದು. ಸೂಪರ್. ನಾನೊಬ್ಬ ಸ್ವಲ್ಪ ಇದು ತಗೊಂಡಿದ್ದೀನಿ, ಅಂದರೆ ಏನು ಹೇಳ್ಬೋದು, ಅಲ್ಲಲ್ಲ ಬ್ರೇಕ್ ಅಲ್ಲ, ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಎಕ್ಸ್ಕ್ಯೂಸು. ಸ್ಟಾಪ್. ಇಲ್ಲೆಲ್ಲ ಇದೆ ಕಣ್ರಿ, ಇದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ರಾಫ್ಟಿಂಗ್. ಬೇರೆ ಬೇರೆ ಪಾಯಿಂಟ್ಸ್ ಇದೆ ಇಲ್ಲಿ. ಹಾಂ, ಬಂತು. ಯೇ! ಓ ಮೈ ಗಾಡ್.
ಸೂಪರ್ ಆಸಮ್ ಹೋಗಿ ಹೊಡೆದೇ ಬಿಟ್ರು ಹೊಡೆದೆ. ಒಂದು 10 ನಿಮಿಷ ಮೊದಲು ಭಯ ಪಡ್ತಿದ್ದೆ ಸ್ನೇಹ, ಈಗ ನೋಡಿ ಫುಲ್ ಸ್ಮೈಲ್ ಬಂದಿದೆ. ಅಲ್ಲ ಇದೆಂತ ಗೊತ್ತಾ ಸ್ನೇಹ, ಇದೆಲ್ಲ ಪ್ರಾಕ್ಟೀಸ್ ಮಾಡಿಯೇ ಅದರಲ್ಲಿರೋ ಹೆದರಿಕೆ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಏನೇನು ಅಂದರೆ ಜೀವಮಾನ ಇಡೀ ಹೆದರಲೇಬೇಕು. ಈಗ ಸ್ಕೈ ಡೈವಿಂಗ್ ಮಾಡ್ತಾರೆ, ಸ್ಕೈ ಡೈವಿಂಗ್ ಮಾಡ್ಬೇಕಾದ್ರೆ ಫಸ್ಟಿಗೆ ಅಷ್ಟು ಮೇಲಿಂದ ನೋಡ್ಬೇಕಾದ್ರೆ ಯಾರಿಗಾದರೂ ಹೆದರಿಕೆ ಆಗುತ್ತೆ. ಬಟ್ ಒಂದು ಸಲ ಅದು ನಾವು ಟ್ರೈ ಮಾಡ್ತೀವಲ್ಲ, ಆಮೇಲೆ ಅದರ ಹೆದರಿಕೆ ಹೋಗ್ಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಸ್ನೇಹನೇ ನಮ್ದು. ಈಗ ನೋಡಿ, ನೀರಂದರೆ ಬೊಬ್ಬೆ ಹೊಡಿತಿದ್ದವಳು, ಜಸ್ಟ್ ಒಂದು ಕಾಯಕ ಮೇಲೆ ಕುತ್ಕೊಳ್ಳೋಕ್ಕೆ ಮೇಲ್ ಕೆಳಗೆ ನೋಡ್ತಿದ್ದವಳು ಇವತ್ತೀಗ ರಾಫ್ಟಿಂಗ್ ಮಾಡ್ತಿದ್ದಾಳೆ ಅಂದರೆ ಗ್ರೇಟ್ ಅದು. ಸ್ಟಾಪ್. ಹಾಂ, ದಿಸ್ ಇಸ್ ಬ್ರೇಕ್. He is very naughty. He is doing it purposefully. Yeah. You are a good person. Please don't do this. ವರ್ಷ ಇಡೀ ರಾಫ್ಟಿಂಗ್ ಮಾಡ್ತಾರೆ ಇಲ್ಲಿ. ಕೇಳಿದೆ ನಾನು ಐಡಿಯಲ್ ಟೈಮ್ ಯಾವುದು ಅಂತೇಳಿ. ತುಂಬ ನೀರು ಬೇಕು, ಸಖತ್ ಅಡ್ವೆಂಚರ್ ಬೇಕಂದರೆ ನವಂಬರ್ ಡಿಸೆಂಬರಲ್ಲಿ ಬರಬೇಕಂತೆ. ಆಮೇಲೆ ಈಗ ನಾವು ಬಂದಿರೋದು ಐಡಿಯಲ್ ಇದೆ ನೋಡಿ, ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಒಂಥರ ಐಡಿಯಲ್ ಇದೆ. ಬಟ್ ಬರ್ಬೇಕಿದ್ರೆ ಎಷ್ಟು ಹೆದರಿಕೆ ಇತ್ತು ನನಗೆ. ಹಾಂ, ಸೊ ಇವಾಗ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ದೇವ್ರ ಏನು ಒಂದು ನೀರಲ್ಲಿ ಬೀಳಿದ್ರೆ ಸಾಕು. ಅಲ್ಲ ಇದು ಡೀಪ್ ಇಲ್ಲ, ಅಷ್ಟೇನು ಡೀಪ್ ಇಲ್ಲ. ಈಗ ಇಲ್ಲಿ ಬಿದ್ದರೆ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಬಂಡೆಗಲ್ಲಿರುತ್ತಲ್ಲ, ಹಾಗಾಗಿ ಕೈ ಕಾಲು ಹೊಡಿಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು. ಲೈಫ್ ಜಾಕೆಟ್ ಇರೋದ್ರಿಂದ ಫ್ಲೋಟ್ ಆಗ್ತೀವಿ, ಉಲ್ಟಾ ಮಲಗಿ ಕಾಲೆರಡು ಮೇಲೆ ಹಾಕಬೇಕಂತೆ, ಆವಾಗ ಫ್ಲೋಟ್ ಆಗ್ತಾ ಹೋಗ್ತಾರೆ. ಇವ್ರು ಬಂದು ನಮ್ಮನ್ನು ಕ್ಯಾಚ್ ಮಾಡ್ಕೊಂಡು ವಾಪಸ್ ದೋಣಿ ಒಳಗೆ ಬಿಡ್ತಾರೆ. ಪ್ಯಾನಿಕ್ ಆಗಿ ಎಲ್ಲರೂ ಕೈ ಕಾಲು ಬಡಿದ್ರು ಅಂದ್ಕೊಳ್ಳಿ, ಬಡ ಕೈ ಕಾಲು ಬಡಿದ್ರೆ ಇಲ್ಲಿ ಬಂಡೆಗಳಿತ್ತಾಗಿ ಅಲ್ಲಿ ಹಂಗೆ ಡ್ಯಾಮೇಜ್ ಆಗುತ್ತೆ. ಬಿಟ್ಟರೆ ಮುಳುಗಿ ಎಲ್ಲ I will take their video. They will take my video. Hi. ನಾನು ಅವರ ತೆಗಿತಾ ಇದ್ದೀನಿ, ನಂದು ತೆಗಿತಾ ಇದ್ದೆ. ಬಾಯ್. ಹಾ, ಜೋರಿದ್ದಾರೆ ಅವರು. ಅವರ ಪ್ರೋ ಅನ್ಸುತ್ತೆ. ಅಲ್ಲ, ಜೋರಿದ್ದಾರೆ ಅಂದೆ. ಇಲ್ಲಿ ನೋಡಿ ಸುಮಾರು ರೆಸ್ಟಿಂಗ್ ಏರಿಯಾಸ್ ಇದೆ, ಜ್ಯೂಸು ಗೋಲಾ. ಗಮ್ಮತ್ ಅಂದ್ರೆ ನಾವು ನಮ್ಮ ಪರ್ಸ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀವಿ, ನೀರೊಳಗೆ ಹಾಳಾಗತ್ತೆ ಅಂತೇಳಿ. ಆಕ್ಚುಲಿ ಇವ್ರ ಹತ್ರ ನೋಡಿ, ಇಲ್ಲೊಂದು ವಾಟರ್ ಪ್ರೂಫ್ ಬ್ಯಾಗ್ ಇದೆ. ಆ ಬ್ಯಾಗ್ ಅಲ್ಲಿ ನೀವು ಏನ್ ಬೇಕಾದ್ರೂ ಇಟ್ಕೊಂಡು ಬರ್ಬೋದು. ಆಕ್ಚುಲಿ ಅಂದ್ರೆ ಅವ್ರಿಗೆ ಕೊಟ್ರೆ ಅವ್ರು ಇಟ್ಕೊಂಡಿರ್ತಾರೆ, ನಮ್ಗೆ ಬೇಕಾದಾಗ ವಾಪಸ್ ಕೊಡ್ತಾರೆ. ಕ್ರೊಕೊಡೈಲ್ ನಾವೀಗ ಹತ್ರ 4 ಕಿಲೋಮೀಟರ್ 5 ಕಿಲೋಮೀಟರ್ ಮುಗಿಸಿದೀವಿ. ಇನ್ನೂ ಒಂದು 5ರಿಂದ 6 ಕಿಲೋಮೀಟರ್ ಬಾಕಿ ಇದೆ. ಎಂಜಾಯ್ ಮಾಡ್ತಾ ಇದೀವಿ ಮಾತ್ರ, ಎಲ್ಲೂ ನಮ್ಗೆ ಹೆವಿ ಅಂತ ಅನ್ಸ್ತಾ ಇಲ್ಲ. ಎಸ್ಪೆಷಲಿ ಯಾಕಂದ್ರೆ ಇಲ್ಲಿನ ನೇಚರ್ ಬ್ಯೂಟಿ ಇದೆಯಲ್ಲ, ಅದನ್ನ ನೋಡಿ ಬಹಳ ಮನ್ಸಿಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ಏನೋ ನೋಡಿ ಪರಿಸರದ ಮಧ್ಯ ಇದೀವಿ ಅನ್ನೋ ತರ. ಇಲ್ಲಿ ಒಂಥರ ರೇಸ್ ಮಾಡ್ತಾರೆ.
ಅಲ್ಲಿಗ ಹಿಂದೆ ನೋಡಿ ನಮ್ಮನ್ನ ರೇಸಿಂಗ್ಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಒಂದು ಕಪ್ಪಲ್ಲಂತೂ ಅಲ್ಲಿ ಮುಂದೆ ಹೋಗ್ಬಿಟ್ರು. ಆಮೇಲೆ ಇದೆ 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 ಇದು ಟೆಂಪ್ಟ್ ಮಾಡೋದಾಯ್ತಾ, ನೀರು ಆರಿಸಿ ಸರಿ ಟೆಂಪ್ಟ್ ಮಾಡ್ತಾರೆ. ಐ ಥಿಂಕ್ ಇಲ್ಲೊಂದು ಬ್ರೇಕ್ ಇದೆ ಮೋಸ್ಟ್ಲಿ. ಓ ಇಲ್ಲಿ ಬೇರೆ 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 ಪಿಟ್ ಸ್ಟಾಪ್ಗಳಿದೆ ನನ್ನ ಪ್ರಕಾರ. ಅಂದರೆ ಎಲ್ಲ ಪಾಯಿಂಟಿಂದಲೂ ರಾಫ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ಇದು ರಾಫ್ಟಿಂಗ್ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ 21 ಕಿಲೋಮೀಟರ್ಸ್ ಅಂತ ಹೇಳಿದ್ನಲ್ಲ, ಅದು ಇದೆ ಇಲ್ಲಿ. 21 ಕಿಲೋಮೀಟರ್ಸ್ನ ರಾಫ್ಟಿಂಗ್ ಕೂಡ ಇದೆ. 2 ಕಿಲೋಮೀಟರ್ ಇದೆ, 5 ಕಿಲೋಮೀಟರ್ ಇದೆ. ನಮ್ಮ ಪ್ಯಾಕೇಜ್ ಯಾವ ಥರ ಇದೆ ಆ ಥರ ನಾವು ಚೂಸ್ ಮಾಡ್ಕೋಬೋದು. ಮುಗೀತು ಹಾಗಾಗಿ ಖುಷಿ. ವಾವ್, ಸೂಪರ್. ಇವರು ನಮ್ಮನ್ನು ಓವರ್ಟೇಕ್ ಮಾಡಿ ಮುಂದೆ ಬಂದ್ಬಿಟ್ರು. ಸೂಪರ್, ಸಖತ್ತಾಗಿತ್ತು ಕಣ್ರಿ. ಸಖತ್ ಅಂದರೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. 10 ಕಿಲೋಮೀಟರ್ ಹೆಂಗೆ ರಾಫ್ಟಿಂಗ್ ಮಾಡಿದ್ವಿ ಗೊತ್ತೇ ಆಗಿಲ್ಲ ನಮಗೆ, ಆ ಲೆವೆಲ್ಗಿತ್ತು. ಈಗ ವಾಪಸ್ಸು 250 ಮೆಟ್ಲು ಹತ್ತಿ ಹೋಗ್ಬೇಕು. ತುಂಬ ಟಯರ್ಡ್ ಆಗಿದೆ, ಆದರೂ ಜೋಶ್ ಇದೆ ಲೈಟಾಗಿ ಅಲ್ವಾ. ಇನ್ನೊಂದ್ಸಲ ಹತ್ಬೇಕಂದ್ನಲ್ಲ, ಆಗ ಇಳಿದಿದ್ವಿ, ಈಗ ಹತ್ತಿ ಹೋಗ್ಬೇಕು. ಇದು ಬೇರೆ ಬೇರೆ ಪಾಯಿಂಟ್ಗಳಿದು. ಅಂದರೆ ಇಲ್ಲಿ ನೋಡಿ, ಇದೊಂದು ರಾಫ್ಟಿಂಗ್ ಪಾಯಿಂಟ್ ಇದು. ಇಲ್ಲಿಂದ ಮುಂದೆನೂ ಮಾಡ್ತಾರೆ ರಾಫ್ಟಿಂಗು. ಸೊ ನಿಮಗೆ ಡಿಸೈರ್ಡ್ ಲೆಂತ್ 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡಿ ರಾಫ್ಟಿಂಗ್ ಮಾಡ್ಬೋದು ಇಲ್ಲಿ. ವಾಹ್, ಸಖತ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದು. ಹತ್ತಿ ಯಾರು ಹೋಗ್ತಾರೆ ಅಂತ ದೊಡ್ಡ ಕ್ವಶನ್. ಈಗ ಕಟ್ಟ ಕಡೆಗೆ ಕಾಡುವ ಪ್ರಶ್ನೆ. ಹಾಂ, ವಾವ್, ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಅಂದರೆ ನೇಚರ್ ಪ್ರಿಸರ್ವೇಷನ್ ಮಾಡಿದ್ದಾರೆ, ಕನ್ಸರ್ವೇಷನ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿ ಗದ್ದೆಗಳಿದೆ. ನಾವು ರಾಫ್ಟಿಂಗ್ ಮಾಡಿದ್ದು ಈ ಜಂಗಲ್ ಮಧ್ಯದಲ್ಲಿ ಅಂತೀವಲ್ಲ, ಒಂದು ಕಾಡಿನ ಮಧ್ಯದಲ್ಲಿ ಹರಿಯುವ ನದಿ. ಸೊ ಪ್ರತಿಯೊಂದು ನಿಮಿಷವೂ, ಪ್ರತಿಯೊಂದು ಸೆಕೆಂಡು ಅಷ್ಟು ಎಂಜಾಯ್ ಮಾಡಿದ್ವಿ. ಆಮೇಲೆ ಬಿಸಿಲು ಇರಲಿಲ್ಲ ಮಧ್ಯದಲ್ಲಿ, ಯಾಕಂದರೆ ಅಷ್ಟು ಮರಗಳಿದ್ವು. ಬಟ್ ಪ್ಲೆಸೆಂಟು ಲೈಟು. ಆಮೇಲೆ ನೀರು ಹಾಗೆ ತುಂಬ ಕೋಲ್ಡ್ ಇಲ್ಲ, ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯನ್ಸು ಆಸಮ್. ಎಲ್ಲ ಓಕೆ. ಈ ಹತ್ತೋ ಪ್ರೋಗ್ರಾಮ್ ಯಾಕೆ ಮಾರ್ರೆ? ಹಾಂ, ನೀರು ಬೇಕೀಗ, ತುಂಬ ಸ್ಟೀಪ್ ಇದೆ. ಆರ್ ಯು ಓಕೆ ಸ್ನೇಹ? ಕೊನೆ ಎಷ್ಟು ಮೆಟ್ಟಿಲುಗಳು. ಕಮಾನ್ ಸ್ನೇಹ, ಯು ಕ್ಯಾನ್ ಡೂ ಇಟ್. ಎಸ್ ಎಸ್,
ಸಕ್ಸಸ್ಫುಲಿ ಮುಗಿಸಿದ್ವಿ. ಹಾಂ, ಏ ಸಾಧನೆ ಸಾಧನೆ ನಂದಲ್ಲ, ಸ್ನೇಹಂದು. ನಿಲ್ಲೋದಿಲ್ಲ ನೋಡಿ, ಒಂದು ನಿಮಿಷ ಇಲ್ಲಿ ಬಾರ. ಸಾಧನೆ, ಜೀವಮಾನದ ಉತ್ಕೃಷ್ಟ ಸಾಧನೆ. ಏನು ಅನಿಸ್ತಾ ಇದೆ? ಪ್ಲೀಸ್. ಓಕೆ, ಎನರ್ಜಿ ಎಲ್ಲ ಡ್ರೈನ್ ಆಗಿದೆ. ಏನಾರು ಒಂದು ಫುಡ್ಡು ಆಮೇಲೆ ನೀರು ಕುಡಿದ್ರೆ ಸ್ವಲ್ಪ ರೀಗೈನ್ ಆಗುತ್ತೆ ಎನರ್ಜಿ. ಹೇಗನ್ನಿಸ್ತು ನಿಮಗೆ ವಿಡಿಯೋ? ತುಂಬ ಕಷ್ಟಪಟ್ಟಿದ್ದೀವಿ ಮಾತ್ರ, ಯಾಕಂದರೆ ರಾಫ್ಟಿಂಗ್ ಮಾಡ್ತಾ ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ಇದು ಇನ್ಸ್ಟಾ 360, ಇನ್ನೊಂದು ಕೈಯಲ್ಲಿ ಒಟ್ಟಾರೆ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಇತ್ತು. ಸೊ ಮಾಡಿದ್ದೀವಿ. ನಿಮ್ಗೇನು ಅನಿಸ್ತಿದೆ ಹೇಳಿ, ಕಾಮೆಂಟ್ ಮಾಡಿ ಹೇಳಿ. ಇನ್ನಷ್ಟು ಒಳ್ಳೆ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಲೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಗಂಟೆ ಟೇಕ್ ಕೇರ್, ಬಾಯ್, ಸಿ ಯು.